ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ತಾರಾಸ್ ಪ್ರಪಂಚ. ಇವತ್ತಿನ ಲಾಗ್ ಫುಲ್ ಶಾಪಿಂಗ್ ನಾನು ಏನೆಲ್ಲ ಮಾಡಿದ್ದೀನಿ ಅದನ್ನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದನ್ನೆಲ್ಲ ಶಾಪಿಂಗ್ ಮಾಡೋ ಪ್ಲ್ಯಾನೇ ಇರಲಿಲ್ಲ. ಇದೆಲ್ಲ ತೊಗೊಂಡಿದ್ದು ನಾನು ಹರಿಹರದಲ್ಲಿ. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ ಅನಿಸುತ್ತೆ, ಹರಿಹರೇಶ್ವರ ಟೆಂಪಲ್ದು ಮತ್ತು ರಿಲೇಟಿವ್ ಮನೆಗೆ ಹೋಗಿದ್ದು ನಾನು ಹಾಕಿದ್ದೆ. ಹಾಗೆ ನಮ್ಮ ಮಾವ ಬಂದಿದ್ದರು ಊರಿಂದ, ಅಂದರೆ ನಮ್ಮ ಮನೆಯವರ ಅಪ್ಪ ಬಂದಿದ್ದರು. ಅವರು ಜರ್ಕಿನ್ನು ಸ್ವೆಟ್ರ್ ಏನೋ ತಂದಿರಲಿಲ್ಲ. ಹಾಗಾಗಿ ಊಟ ಮುಗಿಸ್ಕೊಂಡು ವಾಕ್ ಹೋಗೋಣ ಅಂತ ಅನ್ನೋ ಟೈಮಲ್ಲಿ ನಮ್ಮ ಮನೆಯವರು ಅಪ್ಪಂಗೆ ಜರ್ಕಿನ್ ತರೋಣ ಬಾ ಅಂತ ಅಂದರು. ಸೊ ಅವ್ರಿಗೆ ಜರ್ಕಿನ್ ತರೋದಕ್ಕೆ ಹೋಗಿ ಆಮೇಲೆ ನಮ್ಮ ಮನೆಯವರು ಕೂಡ ಒಂದು ಜರ್ಕಿನ್ ತೊಗೊಂಡ್ರು. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಅಲ್ವಾ, ಹಾಗಾಗಿ ಹಾಳಾಗಿತ್ತು ಅವ್ರದ್ದು, ಹಾಗಾಗಿ ಅವರು ತೊಗೊಂಡ್ರು. ಅದ್ರ ಆಪೋಸಿಟ್ ಈ ದೀಪದ ಅಂಗಡಿ ಇತ್ತು. ನಾನು ಈ ದೀಪ ತೊಗೋಬೇಕು ಅಂತಂದು 7 ಇಯರ್ಸ್ ಅಂದರೆ ನನ್ನ ಮದುವೆ ಆದಾಗಿಂದಲೂ ತೊಗೋಬೇಕು ಅಂತಿತ್ತು. ಆ್ಯಕ್ಚುಲಿ ತಗೊಳ್ಳೋಕ್ಕೆ ಕಾಲ ಕೂಡ ಬಂದಿರಲ್ಲ. ಕೆಲವೊಂದು ಟೈಮ್ ಅಮೌಂಟ್ ಇರುತ್ತೆ, ಟೈಮ್ ಇರಲ್ಲ. ಕೆಲವೊಂದು ಸರಿ ಟೈಮ್ ಇರುತ್ತೆ, ಅಮೌಂಟ್ ಇರಲ್ಲ. ಹೀಗಾಗಿ ದೀಪ ತಗೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಫೈನಲಿ ಇವತ್ತು ದೀಪ ತಗೊಳ್ಳೋಣ ಅಂತ ಅಂದ್ಕೊಂಡು ನಮ್ಮ ಮನೆಯವ್ರಿಗೆ ಹೇಳಿದೆ ಕೂಡ. ಅವರು ಅಂದ್ಕೊಂಡು ಒಂದು 2,000 to 3,000 ಇರುತ್ತೇನೋ ಅಷ್ಟೇ. ನಾನು ಕೂಡ ಹಾಗೆ ಅಂದ್ಕೊಂಡೆ. ಆ್ಯಕ್ಚುಲಿ ಇಷ್ಟೊಂದು ರೇಟ್ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಬೆಳ್ಳಿ ದೀಪ ಎಲ್ಲ ಇವಾಗ ತಗೊಳಕ್ಕಾಗಲ್ವಲ್ಲ, ಹಾಗಾಗಿ ಕಂಚಿಂದು ತಾಮ್ರದೇನೋ ತೊಗೊಳ್ಳೋಣ ಅಂತ ಹೋದೆ. ಬೆಳ್ಳಿ ದೀಪ ಇದೆ ನಮ್ಮ ಮನೇಲಿ, ಅಂದರೆ ಚಿಕ್ಕದಿದೆ, ಇಷ್ಟಿದೆ ಅಷ್ಟೇ. ಸೊ ದೊಡ್ಡದು ಬೇಕಿತ್ತು ನನಗೆ, ಹಾಗಾಗಿ ತಗೊಂಡೆ. ಇದ್ರದ್ದು ಫೈನಲ್ ಪ್ರೈಸ್ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಬಟ್ ಈ ದೀಪ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಆರ್ಡಿನರಿ ಅಂದರೆ ಎಲ್ಲರ ಮನೇಲಿ ಯೂಸ್ ಮಾಡ್ತಾರಲ್ಲ ಆ ಥರದೇ ದೀಪ ಇತ್ತು, ಕಂಬಗಳದ್ದು. ಬೋರ್ ಆಗಿಬಿಡಿತ್ತು ನನಗೆ ಆ ದೀಪ ನೋಡಿ. ನಮ್ಮ ಅಮ್ಮವ್ರ ಮನೆಗೂ ಒಂದು ದೀಪ ಇದೆ ಆ ಥರದ್ದೇ. ಸೊ ಹಾಗಾಗಿ ನಾನು ಸ್ವಲ್ಪ ಡಿಫ್ರೆಂಟ್ ತಗೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟು ಡಿಫ್ರೆಂಟ್ ಡಿಸೈನ್ ಇರೋ ತೊಗೊಂಡೆ. ಸಿಕ್ಕಾಪಟ್ಟೆ ಡಿಸೈನ್ ಇದೆ ದೀಪದಲ್ಲಿ, ನೀವು ನೋಡ್ಬೋದು. ಚೆನ್ನಾಗಿದೆ. ಅಂದರೆ ಅವರು ಫಸ್ಟಿಗೆ ಇದನ್ನು ತೋರಿಸ್ಲಿಲ್ಲ. ಫಸ್ಟಿಗೆ ಅದೇ ಬರುತ್ತಲ್ಲ ಕಂಬದ ದೀಪಗಳು ಎಲ್ಲ ಥರ ಸೇಮ್ ಡಿಸೈನ್ ಇರ್ತಾವಲ್ಲ, ಆ ಥರದೇ ತೋರಿಸಿದ್ರು. ಮೇಡಮ್ ಒಂದು ಕೇರಳದೊಂದು ಆರ್ಡ್ರ್ ಕೊಟ್ಟು ಮಾಡಿಸೋದೊಂದು ದೀಪ ಇದೆ, ನೋಡ್ತೀರಾ ಅಂದರು. ನಂಗೆ ನೋಡೋಕ್ಕೇನು, ತೋರಿಸಿ ಅಂತಂದೆ. ನೋಡಿದ್ಮೇಲೆ ಆ್ಯಕ್ಚುಲಿ ನಂಗೆ ಇದೇ ಇಷ್ಟ ಆಗಿಬಿಡ್ತು. ಸೊ ಹಾಗಾಗಿ ಇದನ್ನೇ ತೊಗೊಂಡೆ. ಸೊ ಬನ್ನಿ ಈಗ ಒಂದು ಫಿಕ್ಸ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ಇದೆಲ್ಲ ಡಿಸೈನ್ಸ್ ಇದೆಲ್ಲ. ಆ್ಯಕ್ಚುಲಿ ಇದ್ರ ಮೇಲೆಲ್ಲ ಆಯಿಲೆಲ್ಲ ಕೂತ್ರೆ ಮೇಂಟೈನ್ ಮಾಡೋದು ಕಷ್ಟ, ಬಟ್ ಇದನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಸೊ ತುಂಬ ಟೈಟಾಗಿ ಫಿಟ್ ಮಾಡಬೇಡಿ ಮೇಡಮ್ ಅಂತ ಅಂದಿದ್ದಾರೆ ಅವರು. ಈ ಥರದ್ದು ಥ್ರೆಡ್ ಹೋಗುತ್ತೆ ಅಂದಿದ್ದಾರೆ. ಇವಂತಲ್ಲ, ಎಲ್ಲ ದೀಪಗಳು ಅಷ್ಟೇ, ಜಾಸ್ತಿ ಟೈಟಾಗಿ ನಾವು ರೊಟೇಟ್ ಮಾಡಬಾರ್ದು. ನೋಡ್ಬೋದು ನೀವು ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಇಲ್ಲಿ ಮೇಲ್ಗಡೆ ಒಂದು ಕಂಬದ ಥರ ಇತ್ತು, ಅದೇ ಬರುತ್ತಲ್ಲ ಎಲ್ಲ ದೀಪಗಳೆಲ್ಲ ಶಾರ್ಪ್, ಆ ಥರದ್ದು. ನಾನು ಅದು ಬೇಡ ಅಂತಂದ್ಬಿಟ್ಟು ರೀಪ್ಲೇಸ್ ಮಾಡಿದೆ. ಇದು ಪಿಕಾಕಿಂದು ತಗೊಂಡೆ ನಾನು. ಒಂದಷ್ಟೇ ಫಿಟ್ ಮಾಡ್ತೀನಿ ನಾನು ಆ್ಯಕ್ಚುಲಿ. ನೋಡ್ಬೋದು ನೀವು ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಇಲ್ಲಿ ವರ್ಕೆಲ್ಲ ಇದು ನೋಡ್ರಿ. ಇದು ಮತ್ತು ಇನ್ನೊಂದು ಏನಂದ್ರು ಅಂದರೆ, ಕೆಲವೊಂದು ದೀಪಗಳಲ್ಲಿ ನಾವು ಬತ್ತಿ ಎಲ್ಲ ಹಚ್ಚಿದಾಗ ಅದು ಬಿದ್ದುಬಿಡತ್ತೆ ಕೆಳಗಡೆ, ಪದೇ ನಾವು ಎಳಿತಾ ಇರಬೇಕು. ಇದರಲ್ಲಿ ಆ ಥರ ಆಗಲ್ಲ. ಇದು ಡೌನ್ ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಇದರಲ್ಲಿ ಆ ಥರ ಆಗಲ್ಲ. ನೋಡ್ಬೋದು ಪಿಕಾಕ್ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಡೈಮಂಡ್ ಶೇಪಲ್ಲಿದೆ, ಡೈಮಂಡ್ ಕಟ್ಟಿಂಗ್ ಅಂತಾರಲ್ಲ ಅದಿದೆ ಇಲ್ಲಿ. ಸೊ ತುಂಬಾ ಚೆನ್ನಾಗಿದೆ ದೀಪ. ಸೊ ಫೈನಲಿ ಈ ದೀಪ ತೊಗೊಳಕ್ಕೆ ಇಷ್ಟು ದಿನ ಬೇಕಾಯ್ತು ನನಗೆ. ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ನನಗೆ ದೀಪ ತೊಗೊಂಡು. ಆಮೇಲೆ ಈ ದೀಪ ನಾನು ತೊಗೊಂಡೆ. ಆಮೇಲೆ ನಮ್ಮ ಮನೆಯವ್ರು ಏನು ಮಾಡಿದರು ಅಂದರೆ, ಅವರಿಗೆ ತುಂಬ ದಿನದಿಂದ ಕಂಚಿನ ಪ್ಲೇಟಲ್ಲಿ ಊಟ ಮಾಡಬೇಕು ಅಂತ ತುಂಬ ದಿನದ ಆಸೆ ಇತ್ತು. ಯಾಕಂದರೆ ನಮ್ಮ ಹಿಂದಿನ ಕಾಲದವರೆಲ್ಲ ಇದೇ ಪ್ಲೇಟಲ್ಲೆಲ್ಲ ಊಟ ಮಾಡ್ತಾಯಿದ್ರು. ನಾನು ಕೂಡ ಇದರಲ್ಲೇ ಊಟ ಮಾಡಬೇಕು ಅಂತ ತುಂಬ ದಿನದ ಹೇಳ್ತಾಯಿದ್ರು. ಲಾಸ್ಟ್ ಟೈಮ್ ನಾನು ಕುಕ್ಕರೆಲ್ಲ ತಗೊಳಕ್ಕೆ ಹೋದಾಗ ಆವಾಗಲೂ ಕೂಡ ಪ್ಲೇಟ್ ತೊಗೋಬೇಕು ಅಂತ ಕೂತಿದ್ರು. ನಾನೇನೋ ಮಾಡಿ ಕರ್ಕೊಂಡು ಬಂದಿದ್ದೆ. ಬಟ್ ಈ ಸರಿ ಅವರು ತಗೊಂಡೇಬೇಕು ಅಂತಂದ್ಬಿಟ್ಟು ಕೂತರು. ಸೊ ಇದಕ್ಕೂ ಕೂಡ ತುಂಬಾ ಕಾಸ್ಟ್ಲಿ. ನಾನು ಆ್ಯಕ್ಚುಲಿ ಒಂದೇ ಪ್ಲೇಟ್ ಸಾಕು ಅಂದೆ, ಆದರೆ ನಮ್ಮ ಮನೇಲಿ ಕೇಳಬೇಕಲ್ಲ, 2 ಪ್ಲೇಟ್ ತೊಗೊಂಡ್ರು. ಏನಾದರೂ ಅಮೌಂಟ್ ನಾನು ಏನಾದರೂ ತೊಗೊಂಡು ಇದನ್ನು ಬಾರ್ಗೇನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ. ಹೆಣ್ಮಕ್ಳು ಅಂದರೆ ಅಷ್ಟೇ ಅಲ್ವಾ, ಒಂದು ಸ್ವಲ್ಪನಾದರೂ ಒಂದು 500 ಆದರೂ 1000 ಆದರೂ 200 ಬಾರ್ಗೇನ್ ಮಾಡೋಣ ಅಂತ ಇರ್ತೀನಿ. ನಮ್ಮ ಮನೆಯವ್ರು ನನಗೆ ಬಾರ್ಗೇನ್ ಮಾಡೋಕ್ಕೆ ಬಿಡಲ್ಲ. ಸೊ ಇದೊಂದು ವಿಷಯದಲ್ಲ ನಾವು ಜೊತೆ ಶಾಪಿಂಗ್ ಹೋಗೋಕ್ಕೆ ಬೇಜಾರಾಗುತ್ತೆ ಆ್ಯಕ್ಚುಲಿ. ನಾನು ಬಾರ್ಗೇನ್ ಮಾಡ್ತಾ ಇರ್ತೀನಿ, ಅವ್ರು ಹೋದ್ರೆ ಹೋಗಲಿ ಪಾಪ ಅಂದರೆ ಅವ್ರು ಇನ್ನೇನು ಅಂತಾರೆ, ಮತ್ತು ಅಂಗಡಿ ಕೊಡೋರು ಅವ್ರ ಮಾತೇ ಹೇಳ್ಕೊಂಡು ಕೊಟ್ಬಿಡ್ತಾರೆ. ಸೊ ಬನ್ನಿ ಇವಾಗ ಇದು ಪ್ಲೇಟ್ ಹೇಳೋಣ. ಕಂಚಿನ ಪ್ಲೇಟ್. ಸೊ ಇದು ಕೂಡ ಈ ಪ್ಲೇಟಿಗೆ 3000, ಒಂದಕ್ಕೆ 3000. ಸೊ 2 ಪ್ಲೇಟ್ ತೊಗೊಂಡಿದ್ದೀನಿ ನಾನು. ಸೊ ನೆಕ್ಸ್ಟು ಕ್ಯಾಸ್ಟ್ರೋ ಐರನ್ದು ಹಂಚು ತೊಗೊಂಡೆ. ಯಾಕಂದರೆ ಇತ್ತೀಚೆಗೆಲ್ಲ ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು ಅಂತಿದ್ದಾರಲ್ಲ. ನಮ್ಮ ಮನೇಲಿ ದೋಸೆ ಹಂಚೆಲ್ಲ ನಾನ್ ಸ್ಟಿಕ್ದೇ ಇತ್ತು. ಸೊ ಹಾಗಾಗಿ ಚೇಂಜ್ ಮಾಡೋಣ ಅಂತಂದ್ಬಿಟ್ಟು ರೀಪ್ಲೇಸ್ ಮಾಡ್ತಾಯಿದ್ದೀನಿ. ಈ ಹಂಚನ್ನು ತೊಗೊಂಡೆ. ಇದನ್ನು ಯೂಸ್ ಮಾಡಿಲ್ಲ, ನೆಕ್ಸ್ಟ್ ಯೂಸ್ ಮಾಡಬೇಕು. ಇದರಲ್ಲಿ
ಏನದು ಆಮ್ಲೆಟು ಮಾಡ್ಬೋದಂತೆ, ಒಬ್ಬಟ್ಟು ಮಾಡ್ಬೋದಂತೆ, ದೋಸೆ ಎಲ್ಲದೂ ಮಾಡ್ಬೋದು ಅಂದಿದ್ದಾರೆ. ನೋಡೋಣ, ಯೂಸ್ ಮಾಡಿ ನಾನು ನೆಕ್ಸ್ಟು ವ್ಲಾಗ್ಸಲ್ಲಿ ನೀವು ದೋಸೆ ಮಾಡುವಾಗ ನೀವು ನೋಡಂತ್ರಿ. ಬಟ್ ಇದೊಂದು ತಗೊಂಡೆ, ಇದಕ್ಕೂ ಕೂಡ. ಆಮೇಲೆ ಲಾಸ್ಟಿಗೆ ನಾನು ಯಾವ್ದಾವ್ದು ಎಷ್ಟೆಷ್ಟು ಆಯಿತು ಅಂತ ನಾನು ಲಾಸ್ಟಿಗೆ ನಿಮ್ಗೆ ಹೇಳ್ತೀನಿ, ಆಯಿತಾ. ಈ ಹಂಚೊಂದು ತೊಗೊಂಡೆ. ನೆಕ್ಸ್ಟು ನಾನು ಯೂಟ್ಯೂಬಲ್ಲಿ ಲಾಗ್ಸ್ ಎಲ್ಲ ಮಾಡ್ತಿರ್ತೀನಲ್ಲ, ಕಡಾಯಿ ಕೂಡ ಚೆನ್ನಾಗಿರಬೇಕು. ಸೊ ಅದು ಮುಂಚೆ ಇರೋ ಬಾಣಲೆ ಎಲ್ಲ ಇದಾಗ್ತಿತ್ತು, ತಳ ಹಿಡಿತಾ ಇತ್ತು. ಇದು ತಳ ಹಿಡಿಯಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟರು. ಇದನ್ನು ಕೂಡ ತಗೊಂಡೆ, ಇಷ್ಟು ತಗೊಂಡೆ. ಇಷ್ಟು ಮತ್ತು ಎಕ್ಸ್ಟ್ರಾ ಒಂದು ದೊಡ್ಡದೊಂದು ಕಪ್ಪು, ಸಿಂಗಲ್ ಕಪ್ಪು ದೊಡ್ಡದು ಇಷ್ಟುದ ಇರತ್ತು, ಅದು ಯೂಸ್ ಮಾಡೋಕ್ಕೆ ಇಟ್ಟಿದ್ದೀನಿ. ಮತ್ತು ಒಂದು ಸ್ಪೂನ್ ತಗೊಂಡೆ. ಇಷ್ಟಕ್ಕೇ 16,277 ಆಯಿತು ಬಿಲ್ಲು. ದೀಪಕ್ಕೆ 7,051 ರೂಪೀಸ್. 7,000 ಕೊಡಬಾರ್ದು ಅಂದ್ರೆ ಅಂಗಡಿಯವರು. ನಾನು ಅದಕ್ಕೆ 6,999 ಮಾಡಿ ಅಂದೆ. ಅವರಿಲ್ಲ 51 ರೂಪೀಸ್ ಆ್ಯಡ್ ಮಾಡಿದ್ರು ಜಾಸ್ತಿ. ಆಮೇಲೆ 6,000 ಈ ಪ್ಲೇಟ್ಸಿಗೆ, ಒಂದು ಪ್ಲೇಟು 3,000. ಆಮೇಲೆ ಇದು ಕಡಾಯಿ 1,267. ಇದಕ್ಕೆ 1,760. ಇದೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಇದರಲ್ಲಿ 2-3 ಇತ್ತು, ಬಟ್ ಇದು ಕ್ವಾಲಿಟಿ ಇದೆ ಅಂತ ಕೊಟ್ಟರು. ಇದು 1,760. ಆಮೇಲೆ ಇನ್ನೊಂದು ಕಪ್ಪೆಲ್ಲ 199 ಇತ್ತು. ಸ್ಪೂನ್ ಒಂದು ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ದಾರೆ, ಬಟ್ ಇದರಲ್ಲೇ ಅದು ಬಂದಿರುತ್ತೆ ಆ್ಯಕ್ಚುಲಿ, ಅದೇನು ಕಾಂಪ್ಲಿಮೆಂಟ್ರಿ ಇಲ್ಲ. ಸೊ ಇಷ್ಟು. ಇದರಲ್ಲಿ ನಿಮಗೆ ಏನು ಇಷ್ಟ ಆಯಿತು ಲಾಗಲ್ಲಿ ತಿಳಿಸಿ. ಇಷ್ಟಕ್ಕೆ ಇಷ್ಟು ಅಮೌಂಟ್ ಕೊಡ್ಬೋದಾ, ಈ ದೀಪಕ್ಕೆ 7,000 ಕೊಡ್ಬೋದಾ, ಈ ಪ್ಲೇಟಿಗೆ 3,000 ಕೊಡ್ಬೋದಾ, ಇದಕ್ಕೆ 1,200 ಕೊಡ್ಬೋದಾ, ಇದರೆಲ್ಲ ರೇಟ್ ಹೇಳಿದ್ದೀನಿ ನಾನು. ನಿಮಗೆ ಅನಿಸಿದ್ದು ನೀವು ಹೇಳಿ, ಆಯಿತಾ. ನಾನು ಇಷ್ಟು ಕೊಟ್ಟು ಅಮೌಂಟ್ ಕೊಟ್ಟು ತಂದಿದ್ದೀನಿ. ಸೊ ನನ್ನ 16,000 ಶಾಪಿಂಗ್ ಇದೆ ಆಗಿದ್ದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.